ಇವತ್ತು ವರ್ಷದ ಮೊದಲ ದಿನ, ಹೀಗಾಗಿ ಇಡೀ ವರ್ಷ ಚೆನ್ನಾಗಿರಲಿ, ಎಲ್ಲವೂ ಕೂಡ ಸುಸೂತ್ರವಾಗಿ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೀಲಿ ಅಂತ ಹೇಳಿ ಅದನ್ನು ಅರಸಿ ದೇವಸ್ಥಾನಕ್ಕೆ ಲಗ್ಗೆ ಇಡ್ತಿದ್ದಾರೆ ಭಕ್ತಾದಿಗಳು. ದೇವರ ದರ್ಶನಕ್ಕೆ ಸಾರ್ವಜನಿಕರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. 2026ರಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ, ದಯವಿಟ್ಟು ನಾವೆಲ್ಲರಿಗೂ ಒಳ್ಳೆಯದನ್ನು ಮಾಡು ತಂದೆ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಧನುರ್ಮಾಸದ ಹಿನ್ನೆಲೆ ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದೆ. ಜೊತೆಗೆ ಭಕ್ತರು ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ಈ ವರ್ಷ ಚೆನ್ನಾಗಿರಲಿ ಅಂತ ದೇವರಲ್ಲಿ ಮೊರೆ ಇಡ್ತಿದ್ದಾರೆ. ಇವತ್ತು ಬಹುತೇಕ ದೇವಾಲಯಗಳಲ್ಲಿ ಕಂಡುಬಂದಂಥ ಒಂದು ದೃಶ್ಯ ಇದು. ದೊಡ್ಡ ಗಣಪತಿ ದೇವಸ್ಥಾನದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಭಕ್ತರ ಸಂಖ್ಯೆನೇ ಅಲ್ಲಿ ನೆಟ್ಟಿದೆ. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಚಂದನ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದನ, ವರ್ಷದ ಮೊದಲ ದಿನ, ಹೀಗಾಗಿ ದೇವರೇ ಒಳ್ಳೇದು ಮಾಡಪ್ಪ, ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳಿ ದೇವರಲ್ಲಿ ಆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಜನ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಸೊ ಬಹುಶಃ ಈ ದಿನ ಪೂರ್ತಿ ಇದೇ ಥರ ಇರುತ್ತಾ ಅಂತ ಸೀನು? ರಾಹುಲ್, ಮೊದಲನೇದಾಗಿ ನಿಮಗೂ ಹಾಗೆ ನನ್ನ ಪ್ರೀತಿಯ ಸಹೋದ್ಯೋಗಿಗಳಿಗೆ ಹೊಸ ವರ್ಷದ ಪ್ರೀತಿಯ ಶುಭಾಶಯಗಳು. ಇವತ್ತು ವರ್ಷದ ಮೊದಲ ದಿನ, ಅಂದ್ರೆ 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ಬರಮಾಡ್ಕೊಂಡಿದ್ದೀವಿ. ಸಿಲಿಕಾನ್ ಸಿಟಿಯಲ್ಲಿ ಒಂದ್ ರೀತಿ ಹೊಸ ವರ್ಷದ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಹೊಸತನ ಅಂದಾಗ ಮೊದಲಿಗೆ ನೆನಪು ಬರೋದೇ ವಿಘ್ನ ವಿನಾಯಕ. ಹೀಗಾಗಿ ಸಾಕಷ್ಟು ಜನ ವಿಘ್ನ ವಿನಾಯಕನಿಗೆ ನಮಸ್ಕಾರಗಳನ್ನ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ಈ ವರ್ಷವನ್ನ ಆರಂಭ ಮಾಡ್ತಾ ಇರೋದು. ಸದ್ಯ ನಾವಿರುವಂತದ್ದು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ನಾರ್ಮಲ್ ಆಗಿ ಈ ದೇವಸ್ಥಾನದಲ್ಲಿ ಜನಜಂಗುಳಿ ಇದ್ದೇ ಇರುತ್ತೆ. ಆದ್ರೆ ಇವತ್ತು ಹೊಸ ವರ್ಷ ಹಾಗೆ ಧನುರ್ಮಾಸ ಇರೋದ್ರಿಂದ ಒಂದ್ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿರುವಂತದ್ದು. ಗಣಪತಿಗೂ ಕೂಡ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಪೂಜೆಗಳನ್ನ ಮಾಡ್ತಾ ಇರುವಂತದ್ದು, ವಿಶೇಷ ರೀತಿಯಲ್ಲಿ ಪೂಜೆಗಳನ್ನ ಮಾಡ್ತಾ ಇರುವಂತದ್ದು. ಹಾಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇರುವಂತದ್ದು. ಅಂದ್ರೆ ಯೂಶಲಿ ಹೊಸ ವರ್ಷದಲ್ಲಿ ಒಂದಷ್ಟು ಜನ ರೆಸಲ್ಯೂಷನ್ ಅನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ವರ್ಷ ನಾನು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಆ ರೀತಿಯಲ್ಲಿ ಒಂದಷ್ಟು ಜನ ಪ್ರಾರ್ಥನೆಗಳನ್ನ ಇಟ್ಕೊಂಡಿದ್ದಾರೆ. ಆ ಎಲ್ಲ ಪ್ರಾರ್ಥನೆಗಳನ್ನ ದೇವರ ಮುಂದೆ ಇಟ್ಟು ಈ ವರ್ಷ ಸುಖಕರವಾಗಿರ್ಲಿ ಅಂತ ಬೇಡ್ಕೊಳ್ಳೋದು ಒಂದ್ ರೀತಿ ವಾಡಿಕೆ. ನಾನು ಭಕ್ತಾದಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಈ ವರ್ಷದ ರೆಸಲ್ಯೂಷನ್ ಏನು ಅಂತ. ಸರ್, ಈ ವರ್ಷ ದೇವರ ಬಳಿ ಏನ್ ಕೇಳ್ಕೊತಾ ಇದ್ದೀರಾ? ರೆಸಲ್ಯೂಷನ್ ಏನು ದೇವರ ಹತ್ರ ಏನ್ ಕೇಳ್ಕೊಟ್ರಿ? ಫಿಟ್ ಆಗಿರ್ಬೇಕಂತ, ಹೆಲ್ದಿ ಫಿಟ್ನೆಸ್. ಸರ್, ನೀವ್ ಹೇಳಿ. ಸರ್ವರಿಗೂ ಸಕಲ ಸನ್ಮಂಗಳ ಉಂಟು ಮಾಡಿ ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಹೊಸ ವರ್ಷನ ಸುಖವಾಗಿ ಆಚರಿಸಲಿ ಅಂತೇಳಿ ಕೇಳ್ಕೊಂತೀನಿ. ಈ ವರ್ಷ ವರ್ಷದ ಮೊದಲ ದಿನ ದೇವರ ಹತ್ರ ಏನ್ ಕೇಳ್ಕೊತಾ ಇದ್ದೀರಾ? ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಹೆಲ್ತಿ ಆಗಲಿ, ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ. ಇದು ಭಕ್ತಾದಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಈ ವರ್ಷವನ್ನ ಆರಂಭ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದಷ್ಟು ರೆಸಲ್ಯೂಷನ್ ಅನ್ನ ಇಟ್ಕೊಂಡಿದೀವಿ, ಅದು ಕೂಡ ಅಂದ್ರೆ ಡೆಡ್ ಲೈನ್ ಅನ್ನ ರೀಚ್ ಮಾಡುವಂತೆ ಆ ದೇವರು ನಮಗೆ ಶಕ್ತಿ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು. ಇದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ರಾಹುಲ್.